ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಧಾಬಾ ಸ್ಟೈಲ್ ಮೆಂತೆ ಪಲ್ಯ. ಮೆಂತೆ ಪಲ್ಯ ಮಾಡ್ಲಿಕ್ಕೆ ನಾನು 2 ಶೂಡಷ್ಟು ಮೆಂತೆ ತಗೊಂಡಿದ್ದೀನಿ. ಮತ್ತೆ 2 ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಅರಿಶಿನ, ಕೆಂಪು ಖಾರದ ಮಸಾಲೆ ಪುಡಿ, ಮತ್ತೆ ರುಚಿಗಾಗುವಷ್ಟು ಉಪ್ಪು. ಇದು ನಾನು ಮನೇಲಿ ಮಾಡಿದಂತ ಹವೈಜ್ ಪುಡಿ. ಇವಾಗ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದು ನೋಡಿ, ನಾನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಬಹಳ ಡೀಪ್ ಫ್ರೈ ಇಲ್ಲ, ನಾನು ಹಾಗೆ ಹುರ್ಕೋಬೇಕು ಇದು ಎಲ್ಲ, ಯಾಕಂದ್ರೆ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ, ಅದಕ್ಕಾಗಿ. ಒಂದು ಟೊಮೆಟೊ ಕಟ್ ಮಾಡಿದಂತ ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ. ಇದು ಪಂಜಾಬಿ ಸ್ಟೈಲ್, ಇದು ಢಾಬಾದಲ್ಲಿ ಇದು ಮೆಂತೆ ನೀವು ಕೇಳಿದ್ರೆ ವೆಜ್ ಆಗಿ ಬಹಳ ಚೆನ್ನಾಗಿ ಇದು ಈಸಿಲಿ ಸಿಗ್ತದೆ ನಮ್ಗೆ. ವೆಜ್ ಯಾರು ತಿಂತಾರಲ್ವಾ ಅವ್ರಿಗೆ. ನಾನು ಇದಕ್ಕೆ 4-5 ಕಾಜು ಹಾಕಿದ್ದೀನಿ, ಕ್ಯಾಶೂನಟ್ ಹಾಕಿದ್ದೀನಿ. ನಾನು ತೋರಿಸೋದು ಮತ್ತೆ ನಾನು ಇದೇ ಬಾಣ್ಲಿಗೆ ಸ್ವಲ್ಪ ಮೆಂತೆ ಹುರ್ಕೋಬೇಕು, ಇಲ್ಲಾಂದ್ರೆ ಕಹಿ ಆಗ್ತದಲ್ವಾ, ಅದಕ್ಕಾಗಿ ಸ್ವಲ್ಪ ಹುರ್ಕೊಂಡ್ ಮಾಡಿದ್ರೆ ಕಹಿ ಆಗೋದಿಲ್ಲ ಫ್ರೆಂಡ್. ನೋಡಿ, ಈ ತರ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು, ಕಹಿ ಎಲ್ಲ ಹೋಗ್ಬೇಕಲ್ವಾ, ಅದಕ್ಕಾಗಿ. ಇವಾಗ ಚೆನ್ನಾಗಿ ಹುರಿದಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಹುರಿದಿಟ್ಟದಂತ ಮೆಂತೆ ತೊಳಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಹೀಗೆ ಹಿಂಡ್ಕೋಬೇಕು, ಯಾಕಂದ್ರೆ ಕಹಿ ಎಲ್ಲ ಹೋಗ್ಬೇಕಲ್ವಾ, ಅದಕ್ಕಾಗಿ. ಇವಾಗ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡಿ, 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮಿಕ್ಸಪ್ ಮಾಡಿದಂತ ಪ್ಯೂರಿ ಹಾಕೋಣ. ನೋಡಿ, ಖಾರ ಹಾಕ್ತಾ ಇದ್ದೀನಿ, ಮತ್ತೆ ರುಚಿಗಾಗುವಷ್ಟು ಉಪ್ಪು, ಗರಂ ಮಸಾಲ, ಮನೇಲಿ ಮಾಡಿದಂತ ಗರಂ ಮಸಾಲ, ಮತ್ತೆ ಅರಿಶಿನ. ಚೆನ್ನಾಗಿ ತುಪ್ಪದಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ತೊಳೆದು ಇಟ್ಕೊಂಡಿರೋಂತ ಮೆಂತೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೀಗೆ ಮಸಾಲೆಯಲ್ಲಿ ಚೆನ್ನಾಗಿ ಇದು ಪ್ಯೂರಿ ಮಾಡಿದ್ವಲ್ವಾ, ಅದ್ರೊಳಗಡೆ ಹಾಕಿ ಚೆನ್ನಾಗಿ ಕುಡಿಸ್ಕೊಂಡ್ ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ತರ ನೀವು ಮನೆಯಲ್ಲಿ ಮಾಡಿ, ನಾನು ಮಾಡಿದಂತ ಧಾಬಾ ಸ್ಟೈಲ್ ಮೆಂತೆ ಭಾಜಿ ರೆಡಿ. ನೀವು ಕೂಡ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನೋಡಿ, ಈ ತರ ಮಾಡಿದ್ರೆ ಮಕ್ಕಳು ಬಹಳ ಪ್ರೀತಿಯಿಂದ ತಿಂತಾರೆ. ಮನೇಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ತಿಂತಾರೆ, ಯಾಕಂದ್ರೆ ಇದು ಕಹಿ ಆಗೋದಿಲ್ಲ ಅಲ್ವಾ, ಅದಕ್ಕಾಗಿ ಮಸ್ತ್ ಆದಂತ ಧಾಬಾ ಸ್ಟೈಲ್ ಭಾಜಿ ರೆಡಿ. ನೀವು ಕೂಡ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.